ಇದೆ. ಬೆಳಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೇವೆ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ಇರುವಂಥ ಒಂದು ಆಕ್ರೋಶ ಇದು ಜನಮಾನಸದಲ್ಲಿ ಇದು ವ್ಯಕ್ತ ಆಗ್ತಾ ಇದೆ. ಇದೆಲ್ಲ ನಾವು ನೋಡಿದಾಗ ಈ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ, ಭ್ರಷ್ಟಾಚಾರ, ಮಿತಿಮೀರಿದ ಭ್ರಷ್ಟಾಚಾರ, ಇದೆಲ್ಲ ಕಾರಣದ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಇದೆ. ಜಾತಿ ಗಣತಿ ವಿಚಾರವಾಗಿ ಈಗ ವರದಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಜಾತಿಗಳನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ಅದನ್ನು ಸಮೀಕ್ಷೆ ಮಾಡಬೇಕು ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾರೆ. ಏನು ಹೇಳಿದೆ? ಒಂದು ಸಿದ್ದರಾಮಯ್ಯವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಆಯೋಗವನ್ನು ನೇಮಕ ಮಾಡಿದ್ರು, ಕಾದರಾಜು ಆಯೋಗ. ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಇವ್ರು ಬೇಡ ಅಂದರು, ಅವ್ರು ಮಾಡಲಿಲ್ಲೋ ಗೊತ್ತಾಗಿಲ್ಲ, ಎಲ್ಲ ರೆಡಿ ಇದೆ ಅಂತ ಹೇಳಿ ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನೋ ಮಾಹಿತಿ. ಮತ್ತು ಆ ಹಿಂದಿನ ಇಲೆಕ್ಷನ್, ಆ ಸಂದರ್ಭದಲ್ಲಿ ಏನು ಇಲೆಕ್ಷನ್ಗಳಾದರೂ ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವೊಂದು ಅಂಶಗಳು ಮಾಧ್ಯಮದ ಮುಖಾಂತರ ಲೀಕ್ ಆಗುತ್ತೆ. ಆ ಸಂಖ್ಯೆ ಇಷ್ಟದ, ಈ ಸಂಖ್ಯೆ ಇಷ್ಟದ ಮಾಡ್ತೀವಿ. ಅವಾಗಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆಗ್ತಾ ಇದೆ ಅವತ್ತಿಂದ. ಅದಾದ ನಾ ಇವತ್ತು ಸಿದ್ದರಾಮಯ್ಯ ಒಂದಕ್ಕೆ ಹೇಳುವಂಥದ್ದು, ಅವತ್ತು ನೀವು ಮೊದಲ ಬಾರಿಗೆ ಸಿ ಎಮ್ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು, ನೀವು ರೆಡಿಯಾಗಿದ್ದು ನಿಮ್ಮ ಅವಧಿಯಲ್ಲಿ ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ? ಸ್ವೀಕಾರ ಮಾಡಿ ಅದನ್ನು ಅವಾಗ ಬಹಿರಂಗ ಕೊಡ್ಬೋದಾಗಿತ್ತು, ಅವತ್ತು ಕ್ಯಾಬಿನೆಟ್ದಲ್ಲಿ ಇಡ್ಬೋದಾಗಿತ್ತು. ಈಗ 2ನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ 2 ವರ್ಷ ಆಯಿತು. ಅಷ್ಟರ ಒಳಗಾಗಿಯೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಾಗಿತ್ತು. ನೀವು ಅನುಷ್ಠಾನ ಮಾಡೋದನ್ನು ಮಾಡಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಅಂದರೆ ಒಂದೇನೋ ಒಂದು ದುರುದ್ದೇಶ, ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯವರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು, ಬಿಡೋದು, ಮತ್ತೆ ಅದನ್ನು ಸ್ಟ್ಯಾಂಡಿಂಗ್ ಇಡುವುದು, ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ. ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ, ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ, ಅವ್ರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಲಿಂಗಾಯತ ಸಮಾಜವನ್ನು ಒಡೆಯುವಂಥದ್ದು, ಒಕ್ಕಲಿಗ ಸಮಾಜವನ್ನು ಒಡೆಯುವಂಥದ್ದು, SC/ST ಸಮಾಜವನ್ನು ಒಡೆಯುವಂಥದ್ದು, ಹಿಂದುಳಿದ ವರ್ಗದ ಸಮಾಜವನ್ನು ಒಡೆಯುವಂಥದ್ದು. ಮತ್ತು ಓವರಾಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಎನ್ನುವಂಥದ್ದು ಆ ಮುಸ್ಲಿಮರನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ. ಸರ್, ಈಗ ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿಸೋ ಪ್ರಕ್ರಿಯೆ ಏನಾದರೂ ನಡೀತಾ ಇದೆ ಅಂದಂಗೆ ಸರ್? ನೋಡಿ, ಆದರೂ ಅಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಇನ್ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿಲಿಕ್ಕೆ ಬಂದಿದೆ. ಅದು ಅವ್ರು ಆದಮೇಲೆ ನಾ ಆಗಬೇಕಂತೇಳಿ DK ಶಿವಕುಮಾರ್ ಪ್ರಯತ್ನ ನಡೆದಿದೆ. ಇನ್ಫೈಟಿಂಗ್ ಏನು ನಡೆದಿದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿಸ್ಬೇಕಂತೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಆಗಬೇಕಂತೇಳಿ. ಈ ಪ್ರಾಕ್ಸಿ ವಾರ್ ಬೇರೆಯವರ ಮುಖಾಂತರ ವಾರ್ ನಡೀತಾ ಇದೆ, ಇನ್ಫೈಟಿಂಗ್ ನಡೀತಾ ಇದೆ. ಇವ್ರು ಯಾರು ಇಬ್ಬರು ಮಾತಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ನವಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ. ಅದೊಂದು ಭಾಳ ಸ್ಫೋಟ್ ಆಗ್ತದೆ. ಅದ್ರ ಮುಖಾಂತರ ಇದನ್ನು ಅವಾಯ್ಡ್ ಮಾಡೋ ಸಲುವಾಗಿ, ಅವರ ಅಧಿಕಾರದಲ್ಲಿ ಮುಂದುವರಿಸುವ ಸಲುವಾಗಿ ಈ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಸಿದ್ದರಾಮಯ್ಯ. ಡಿಸೆಂಬರ್ಲಿ ಏನಾಗುತ್ತೆ ಸರ್ ಬೆಳವಣಿಗೆ? ಟೈಮ್ ಬಾಂಬ್ ಸ್ಫೋಟ ಆಗ್ಬೋದು. ಕೆಲವು ಟೈಮ್ ಬಾಂಬ್ ಕೆಲವರು ಇಟ್ಟಾರಿಗೆ DK ಶಿವಕುಮಾರ್ ಅಂತವರು, ಅದು ನವಂಬರ್ ಡಿಸೆಂಬರ್ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು. ಅದು ಸ್ಫೋಟ ಆಗುವಂಥ ಚಾನ್ಸ್ ಇದೆ. ಸರ್, ಈಗ ಲಿಂಗಾಯತ ಮತ್ತು ಒಕ್ಕಲಿಗರದ ಮತ್ತು ಮರು ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮಾಡೋದಾದ್ರೆ ಎಲ್ಲ ಜಾತಿದು ಮಾಡಬೇಕಾಗ್ತದೆ. ನೀವು ಲಿಂಗಾಯತರಿಗೆ ಅಷ್ಟೇ ಮಾಡ್ತೀವಿ ಸಮೀಕ್ಷೆ, ಒಕ್ಕಲಿಗೆ ಅಷ್ಟೇ ಮಾಡ್ತೀವಿ, ಹಿಂದುಳಿದವರಿಗೆ ಅಷ್ಟೇ ಮಾಡ್ತೀವಿ ಅನ್ನಕ್ಕೆ ಬರೋದಿಲ್ಲ. ಅದು ಸೈಂಟಿಫಿಕ್ ಇಲ್ಲೆಲ್ಲ ವೈಜ್ಞಾನಿಕವಾದಂಥ ಸಮೀಕ್ಷೆ ಆಗಲೇ ಇಲ್ಲ. ಇವತ್ತು ಬೇಕಾದ್ರೆ ನಿಮ್ಮನ್ನು ಹಿಡ್ಕೊಂಡು ನಮ್ಮನ್ನು ಹಿಡ್ಕೊಂಡು ಎಲ್ಲರನ್ನೂ ಕೇಳ್ರಿ, ಅವ್ರ ಆತ್ಮ ಕೇಳ್ರಿ, ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡೋದಂದ್ರೆ ಇಲ್ಲ ಅಂತ ಆನ್ಸರ್ ಏನದ ಇಲ್ಲ. ಹಾಗಾದ್ರೆ ಯಾರ ಮನೆಗೂ ಹೋಗಲಾರ್ದೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗೆ ತೊಗೊಂಡ್ರು, ಎಲ್ಲೇ DC ಆಫೀಸಲ್ಲಿ ಕೂತು, ಎಲ್ಲೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಫೀಸಲ್ಲಿ ಕೂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರಕ್ಕೆ ಚಾಲು ಆಗಿದೆ. ಮತ್ತು ಇದಕ್ಕೆ ಸೈಂಟಿಫಿಕ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಒಂದು ವೈಜ್ಞಾನಿಕ ಒಂದು ಮತ್ತು ಬೇಸಿಕ್ ಆಗಿ ಈ ಸೆನ್ಸಸ್ ಮಾಡುವಂಥದ್ದು, ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂಥದ್ದು ಅಧಿಕಾರ ಇರೋದು ಕೇವಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮಾತ್ರ. ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ. ಇವರೇನು ಹೇಳ್ತಾ ಇದ್ದಾರೆ, ಇದು ಜಾತಿಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಹೆಸರ ಮೇಲೆ ಜಾತಿಗಣತಿ ಮಾಡ್ತಾ ಇದ್ದಾರೆ. ಆ ಹೆಸರಿನ ಮೇಲೆ ಇದೊಂದು ರಾಜಕಾರಣ, ಅದೊಂದು ರಾಜಕಾರಣ. ಆ ಹೆಸರಿನ ಮೇಲೆ ಅದನ್ನ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆ ಟೆಕ್ನಿಕಲಿ ಅವಾಯ್ಡ್ ಮಾಡೋ ಸಲುವಾಗಿ ಇವರು
ಆ ರೀತಿಯಾದಂಥ ಹೆಸರು ನೀಡುವ ಮುಖಾಂತರ ಸಮೀಕ್ಷೆ ಮಾಡಿದ್ರು. ಓಕೆ, ಅದಾದ್ಮೇಲೂ ಸದ್ಯಕ್ಕೆ ಸೈಂಟಿಫಿಕ್ ಮಾಡಿದ್ರು ಅದು ಆಗಲಿಲ್ಲ. ಇದು ಪರಿಸ್ಥಿತಿ, ವಸ್ತುಸ್ಥಿತಿ. ಸರ್, ಮುಸ್ಲಿಮರನ್ನ ನಂಬರ್ 1 ತೋರಿಸ್ಲಿಕ್ಕೆ ಏನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಏನಂದ್ರೆ ಇದು ಮೊದಲಿಂದು ಅವ್ರಿಗೇನಂದ್ರೆ ಅಫೇಜ್ಮೆಂಟ್ ಪೊಲಿಟಿಕ್ಸ್. ಈ ಅಫೇಜ್ಮೆಂಟ್ ಪೊಲಿಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಫ್ ಕಾಯ್ದೆ ಬಂತು. ವಕಫ್ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು. ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಎಲ್ಲ ಆದಮೇಲೂ ಸದ್ಯಕ್ಕೆ ಇವತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಸ್ಟಾಲಿನ್ ಹೇಳ್ತಾರೆ. ಅಂದರೆ ಇವೇನು ಪಾಕಿಸ್ತಾನದಲ್ಲಿದ್ದಾರೆ, ಇವರು ಏನು ನಮ್ಮ ದೇಶದಲ್ಲಿದ್ದಾರೆ. ಇವಾಗ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಂಥ ಸಂವಿಧಾನ ಇದೆ. ಒಂದ್ಸಲ ಪಾರ್ಲಿಮೆಂಟ್ ಅದೇ ದೊಡ್ಡದಾದಂಥ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ್ದು. ಅಲ್ಲೇನು ಲಾ ಪಾಸ್ ಆಗ್ತದೆ, ಇಟ್ ಇಸ್ ಬೈಂಡಿಂಗ್ ಆನ್ ಎವ್ರಿಬಡಿ. ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂಥ ಕಾನೂನನ್ನು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂದರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನುಬದ್ಧ ಹಕ್ಕೇ ಇಲ್ಲ. ನಿಮಗೆ ಕರೆಯೋದು ನಿಮ್ಮ ಸರ್ಕಾರಗಳಿಗೆ ವಿಸರ್ಜನೆ ಮಾಡಬೇಕಾಗತ್ತೆ. ಯಾವುದೇ ಕಾನೂನು ನಾವು ಕೇಂದ್ರ ಸರ್ಕಾರ ಕಾನೂನನ್ನ ಅನುಷ್ಠಾನ ಮಾಡೋದಿಲ್ಲ ಅಂತಂದರೆ ದಟ್ ಈಸ್ ಸಫಿಷಿಯೆಂಟ್ ಆ ಸರ್ಕಾರವನ್ನು ಕೆಳಗಿಳಿಸಲಿಕ್ಕೆ. ಹೀಗಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ, ಆದರೆ ಸಂವಿಧಾನ ಬಾಹಿರವಾಗಿ ಎಲ್ಲ ನಡ್ಕೊತಿದ್ದಾರೆ. ಚರ್ಚೆ ಮಾಡೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿದ್ದಂಥ ಮೊದಲ ಹಂತದ ಯಾತ್ರೆ ಬಹಳ ಯಶಸ್ವಿಯಾಗಿದೆ. ಆ ಭಾಗದ ಜನರ ಗಮನವನ್ನು ಸೆಳೆಯುವಂಥದ್ರಲ್ಲಿ ಬಹಳ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಈ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಈ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿದೆ. ಮೊನ್ನೆ ದಿನ ನಿಪ್ಪಾಣಿ, ನಿನ್ನೆ ಬೆಳಗಾವಿ ಮುಗಿಸ್ಕೊಂಡು ಬಾಗಲಕೋಟೆ ಮುಗಿಸ್ಕೊಂಡು ಇವತ್ತು ಬಿಜಾಪುರಕ್ಕೆ ನಮ್ಮ ಯಾತ್ರೆ ಇವತ್ತು ಬಂದಿದೆ. ವಿಶೇಷವಾಗಿ ಬಿಜಾಪುರದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ, ಕಾರ್ಯಕರ್ತರು ಸಹ ಬಹಳ ಅತ್ಯುತ್ಸಾಹದಲ್ಲಿದ್ದಾರೆ. ಜನರು ಕೂಡ ಸಹಜವಾಗಿಯೇ ಭ್ರಷ್ಟ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಅದೇ ಒಂದು ವಾತಾವರಣ ತಾವು ಬಿಜಾಪುರದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ. ಸರ್, ಕೇಂದ್ರ ಸರ್ಕಾರ ಸಹಿತ ಬೆಲೆ ಏರಿಕೆ ಮಾಡುತ್ತೆ. ಕೇಂದ್ರ ಸರ್ಕಾರ ಮೊನ್ನೆ ದಿನ ಡೀಸೆಲ್ ಪೆಟ್ರೋಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಆ ತೈಲ ಕಂಪನಿಗಳೇ ಆ ಭಾರವನ್ನು ಭರಿಸಬೇಕು ಅಂತೇಳಿ, ಓರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಆದರೂ ಕೂಡ ಆಡಳಿತ ಪಕ್ಷ ಸಹಜವಾಗಿಯೇ ಆತಂಕದಲ್ಲಿದ್ದಾರೆ. ಗ್ಯಾರಂಟಿಗಳ ಭ್ರಮೆನಲ್ಲಿದ್ದಂಥ ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ. ವಾಸ್ತವಿಕ ಸತ್ಯಾಂಶವನ್ನು ಅರ್ಥ ಮಾಡ್ಕೊಳ್ಳೋಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ. ಇಷ್ಟು ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್, ಡೀಸೆಲ್ ಮೇಲೆ, ಹಾಲಿನ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರು ಇವತ್ತು ಜೀವನ ಸಾಗಿಸೋದಕ್ಕೂ ಕೂಡ ಅಸಾಧ್ಯ ಆಗದೆ ಇರತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗಿದೆ. ಹಾಗಾಗಿ ಇವರು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೇ ಬೇರೆ. ಅದು ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ, ಜನಸಾಮಾನ್ಯರಿಗೆ, ವಿಶೇಷವಾಗಿ ರೈತರಿಗೆ ಹೊರೆ ಎಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಧಿಕ್ಕಾರವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಉಚ್ಚಾಟನೆಗೊಂಡ ಮೇಲೆ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಅಂತಕ್ಕಂಥ ಸಾರ್ವಜನಿಕರಲ್ಲಿ ಚರ್ಚೆ ಇರ್ತಾರೆ. ಯತ್ನಾಳವರು ಉಚ್ಚಾಟನೆ ಆದಮೇಲೆ ಪಕ್ಷಕ್ಕೆ ಲಾಭ ಆಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಒಂದು ರೀತಿ ಒಗ್ಗಟ್ಟು ಪಕ್ಷದಲ್ಲಿ ಕಾಣ್ತಾ ಇದೆ. ನಮ್ಮೆಲ್ಲರ ಗುರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ತರಬೇಕು. ಬಿಜಾಪುರ ಜಿಲ್ಲೆಯೂ ಒಳಗೊಂಡಂತೆ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಟ್ಟಾಗಿ ಒಂದಾಗಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಏನೇ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಎಲ್ಲವನ್ನು ಕೂಡ ಮರೆತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ. ಧನ್ಯವಾದ. ಥ್ಯಾಂಕ್ ಯು. 4 ಗಂಟೆಗೆ ಪ್ರಾರಂಭ ಆಗಬೇಕಾಗಿದ್ದಂಥ ಕ್ಯಾಬಿನೆಟ್ ಇನ್ನೂ ಶುರುವಾಗಿಲ್ಲ ಅಂತೇಳಿ ನಿಮ್ಮ ಆತಂಕ.
ಮುಖ್ಯಮಂತ್ರಿ ಇದ್ದಾಗ 4 ವರ್ಷ ಅವಕಾಶ ಇತ್ತು ಸಿದ್ದರಾಮಯ್ಯನವರಿಗೆ ಈ ಜನಗಣತಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಅಥವಾ ಕಾಳಜಿ ಈ ವಿಚಾರದಲ್ಲಿ ಇಲ್ಲ. ಚುನಾವಣೆ ಗೆಲ್ಲಬೇಕು, ಈ ರೀತಿ ಓಟಾಟಿಕೆ ಮಾಡ್ಕೊಂಡು ಮಾಡ್ತಾರೆ ಹೊರತು 4 ಗಂಟೆ ಇಲ್ಲ, ಇನ್ನು 4 ವರ್ಷ. ಎಲ್ಲ ಜಾತಿ ಜನಾಂಗಗಳಲ್ಲಿ ಬಡವರಿದ್ದಾರೆ, ಎಲ್ಲರಿಗೂ ನ್ಯಾಯ ಕೊಡಬೇಕು. ಹೇಗೆ ಕೊಡ್ತೀರಿ ಅನ್ನೋದೇ ಪ್ರಶ್ನೆ. ಈ ದೇಶದಲ್ಲಿ ಸ್ಕೀಮ್ಗಳಿಗಿಂತ ಸ್ಕ್ಯಾಮ್ಗಳೇ ಜಾಸ್ತಿ ಆಗ್ತಾ ಇರೋದು. ನೀವು ಯಾವ ಸ್ಕೀಮ್ ತಂದರೂ ಶ್ರೀಮಂತರಿಗೆ ಸ್ಕೀಮ್ ಹೋಗುತ್ತದೆ ಹೊರತು ಬಡವರಿಗೆ ಹೋಗ್ತಾ ಇಲ್ಲ. ಇದನ್ನು ಬಗೆಹರಿಸೋದು ಹೇಗೆ? ಇದನ್ನು ಚಿಂತೆ ಮಾಡಬೇಕು. ಜಾತಿಗಳನ್ನು ಈ ರೀತಿ ಒಡೆಯೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಮುಸಲ್ಮಾನರಲ್ಲೂ ಬಡವರಿದ್ದಾರೆ, ಹಿಂದೂಗಳಲ್ಲೂ ಬಡವರಿದ್ದಾರೆ. ಆದರೆ ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಯಾರು ಅಲ್ಪಸಂಖ್ಯಾತರು, ಸಂವಿಧಾನ ಯಾರ ರಕ್ಷಣೆಗಿರಬೇಕು, ಯಾರಿಗೆ ಸವಲತ್ತುಗಳು ಸಿಗಬೇಕು ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಅದನ್ನು ಕಿತ್ಕೊಂಡು ಅವರನ್ನು ಬಹುಸಂಖ್ಯಾತರು ಅಂತ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಅಂದಮೇಲೆ ಮುಸಲ್ಮಾನ್ ಬಂಧುಗಳಿಗೆ ಅರ್ಥ ಆಗಲಿಲ್ವಾ ಇದು? ನೀವು ಬಹುಸಂಖ್ಯಾತರಾದರೆ ನಿಮಗೆ ಸಿಗುವ ರಕ್ಷಣೆ ಮತ್ತು ನಿಮಗೆ ಸಿಗುವ ಸವಲತ್ತುಗಳಿಂದ ನೀವು ವಂಚಿತರಾಗ್ತೀರಿ. ಇದು ಬಹುಶಃ ಅವರಿಗೆ ಅರ್ಥ ಆದಂಗೆ ಕಾಣೋದಿಲ್ಲ ಇನ್ನು. ಮತ್ತೆ ಜಾತಿ ಗಣತಿ ಮಾಡೋದು ರಾಜ್ಯಕ್ಕೆ ಸಂಬಂಧವಿಲ್ಲದ ವಿಚಾರ. ಗಣತಿ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಅವ್ರು ಹೇಳ್ತಾ ಇರೋದು ಜಾತಿ ಗಣತಿ ಅಲ್ಲ, ಹಾ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ. ಈಗ ಈ ರೀತಿಯ ಶೈಕ್ಷಣಿಕ ಸಾಮಾಜಿಕ ಈ ರೀತಿ ನ್ಯಾಯ ಕೊಡಬೇಕಂದ್ರೆ ವರದಿ ನೀವು ಕೊಟ್ಟರೆ ನಿಮ್ಮ ಮುಂದಿನ ಕ್ರಮ ಏನು? ಚರ್ಚೆ ಮಾಡಿ ಹೇಳ್ತೀವಿ. ಅರೆ ಹಿರಿ ಅವ್ರೇನು ಹೇಳೋದು, ಎಲ್ಲರಿಗೂ ನಾವು ಮೀಸಲಾತಿ ಕೊಡ್ತೀವಿ ಅಂತ. ಮೀಸಲಾತಿ ಕೊಡೋದು ನಿಮ್ಮ ಕೆಲಸವೇ ಅಲ್ಲ, ನೀವು ರೆಕಮೆಂಡ್ ಮಾಡಬೇಕು ಕೇಂದ್ರಕ್ಕೆ. ಅದರಿಂದಾಗಿ ಗೊಂದಲ ಸೃಷ್ಟಿಸಿ ನಿಮ್ಮ ಅಧಿಕಾರ ಸ್ಥಾನಗಳನ್ನು ಉಳಿಸ್ಕೊಳ್ಳಲಿಕ್ಕೆ ನಿಮ್ಮ ಪಕ್ಷದಲ್ಲಿ ನೀವು ಒಂದು ಇಡೀ ಜನಾಂಗಕ್ಕೆ ನಿಮ್ಮಲ್ಲಿರೋ ಗೊಂದಲ, ಕಾಂಗ್ರೆಸ್ನ ಗೊಂದಲವನ್ನು ತೆಗೆದುಕೊಂಡೋಗಿ ಇದು ಜನಾಂಗೀಯ ಗೊಂದಲವನ್ನಾಗಿ ಮಾಡ್ತಾ ಇದ್ದೀರಿ. ಆದ್ದರಿಂದ ನಾನು ಕೇಳ್ತಿರ್ತಕ್ಕಂಥದ್ದು, ಇವತ್ತು 17ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಏನು ತೀರ್ಮಾನ ನಿಮ್ಮದು? ನೀವೇನು ಸಮಿತಿ ಮಾಡಿ ಅವ್ರಿಗೆ ಬಿಡ್ತೀರಾ, ಸಬ್ ಕಮಿಟಿ ಮಾಡ್ತೀರಾ ಕ್ಯಾಬಿನೆಟ್ದು, ಅಥವಾ ಚರ್ಚೆ ಮಾಡೋಣ ಅಂತೇಳಿ ನೀವು ವಿಶೇಷ ಇದನ್ನು ಕರೀತೀರಾ, ಸದನ ಇದನ್ನು ಕರೀತೀರಾ, ವಿಶೇಷ ಅಧಿವೇಶನ ಅಧಿವೇಶನ ಮಾಡ್ತೀರಾ? ಇದು ಯಾವುದು ನಿಮ್ಮಿಂದ ಹೊರಗಡೆ ಬರ್ತದೋ, ನಿಮ್ಮ ತೀರ್ಮಾನ ಏನಾಗ್ತದೋ ಅದನ್ನು ಆಧರಿಸಿ ವಿರೋಧ ಪಕ್ಷಗಳ ತೀರ್ಮಾನ ನಾವು ತೆಗೆದುಕೊಳ್ಬೇಕಾಗ್ತದೆ. ಅಲ್ಲಿ ಒಂದು ನಡೆದ ಚರ್ಚೆ ಏನಂದ್ರೆ, ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರ ಸರ್ವೆಯನ್ನ ಮತ್ತೆ ಮಾಡಲು ಸೇರಿಸ್ತೀವಿ ಅಂತ ಒಂದು ಚರ್ಚೆ ನಡೆದಿದೆ. ಈಗ ಮೊದಲೇ ಸರಿಯಾಗಿ ಮಾಡಲಿಕ್ಕೆ ಇವರಿಗೇನು ತೊಂದರೆ ಏನಾಗಿತ್ತು? ನಿನ್ನೆ ಹೇಳಿದ್ದಾರೆ 200 ಕೋಟಿ ರೂಪಾಯಿಗಳು ನಮಗೆ ಖರ್ಚಾಗಿದೆ ಅಂತ. ಯಾರ ಹಣ ಇದು? 200 ಕೋಟಿ ಹಣ ನೀವು ಈ ರೀತಿ ವೆಚ್ಚ ಮಾಡಿ ಅಲ್ಲಿಗೆ ಅದು ಸರಿಯಿಲ್ಲ ಅಂತ ಬಂದರೆ ನೀವು ಏನು ಮಾಡ್ದಂಗಾಯ್ತು? ಹಣ ಪೋಲು ಮಾಡೋದಲ್ಲ ಕಲಿಬೇಕಾಗಿರೋದು ಸರ್ಕಾರ. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಈ ರೀತಿ ಹಾರಿಕೆ ಉತ್ತರ ಕೊಡೋದು, ಏನೋ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋದು, ಇದೆಲ್ಲ ಬಿಡಬೇಕು. ಮಾಡೋದಾದ್ರೆ ಎಲ್ಲ ಸರ್ವೆ ಮಾಡಲಿ ಅಂತ ಹೇಳ್ತೀರೋ ಅಥವಾ ಇದನ್ನು ಒಪ್ಕೋತಿರೋ ನೀವು? ಅಲ್ಲ, ನಾನು ಹೇಳ್ತಕ್ಕಂಥದ್ದು ಇವತ್ತು ಕೆಲವರಿಗೆ ಖುಷಿ ಕೊಡುವಂಥದ್ದು ಇರ್ಬೋದು, ಬೇಸರ ಆಗುವಂಥದ್ದು ಇರ್ಬೋದು. ವೀರಶೈವರು ನಂಬರ್ 1 ಅಂತ ಮೊದಲಿತ್ತ. ಅದಾದಮೇಲೆ ಕಳೆದ ಒಂದು ಇದನ್ನ ವರದಿ ಕೊಟ್ಟರು ಕಾಂತರಾಜು, ದಲಿತರೇ ನಂಬರ್ 1 ಅಂತ. ಈಗ ಮುಸ್ಲಿಮರೇ ನಂಬರ್ 1 ಅಂತ ಬಂತು. ಅಂದ್ರೆ ಯಾಕೆ ಈ ಗೊಂದಲ? ಒಂದು ನೇರವಾಗಿ ಒಂದು ಸರ್ಕಾರ ಯಾರ ಪರವಾಗಿಯೂ ನಿಲ್ಲಬಾರದು, ಸರ್ವರ ಪರವಾಗಿಯೂ ನಿಲ್ಲಬೇಕು. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾರ್ಯಾರಿಗೆ ಈ ಮಾನಸಿಕವಾಗಿ ಇದು ತಪ್ಪಾಗಿದೆ ಅಂತ ಅನಿಸಿ ಹೇಳಿಕೆ ಕೊಡ್ತಾರೋ, ಯಾವ ಜನಾಂಗದವರು ಕೊಡ್ತಾರೋ ಅದೆಲ್ಲವನ್ನೂ ಕೂಡ ಮರು ಎಣಿಕೆ ಮಾಡಿಸಿ. ನೀವು ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು. ಇದು ಎಲ್ಲ ಪಕ್ಷಗಳ ಬದ್ಧತೆ ಆಗಬೇಕು. ಭಾರತೀಯ ಜನತಾ ಪಕ್ಷದ ಬದ್ಧತೆಯೂ ಅದೇನೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಲೇ ಸಂವಿಧಾನ ಕೊಟ್ಟಿರೋದು.
ಅದರ ತಳಗಡೆ ಕೆಲಸ ಮಾಡುವಾಗ ಈ ರೀತಿ ಗೊಂದಲಗಳನ್ನು ಯಾರೂ ಕೂಡ ಸೃಷ್ಟಿ ಮಾಡಬಾರ್ದು. ಧನ್ಯವಾದ.